ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ. ಇವತ್ತು ಗದ್ದೆ ಕಳೆ ತೆಗಿತಾ ಸ್ವಲ್ಪ ಹಾಗೆ ಜೀವನದ ಸಮಾಚಾರಗಳ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮಾತಾಡೋಣ. ಈ ಗದ್ದೆಗಳಲ್ಲಿ ಕಳೆಗಳಾದಷ್ಟು ಗದ್ದೆಗೆ ಮತ್ತು ಉಪಯೋಗ, ಯಾಕಂದರೆ ಅಷ್ಟು ಸಾರ ಹೆಚ್ಚಾಗುತ್ತೆ ಗದ್ದೆ ಕಳೆಗಳನ್ನು ತೆಗೆದು ಗದ್ದೆಲೆ ಹುಗಿದಾಗ. ಈ ಸಮಾಜದಲ್ಲಿ ಕಳೆಗಳಿರ್ತವೆ ನೋಡಿ, ಅದು ಯಾವತ್ತೂ ಸಮಾಜಕ್ಕೆ ಉಪಯೋಗ ಆಗಲ್ಲ. ಬದಲಾಗಿ ಅದು ಸಮಾಜ ಘಾತಕನೇ ಹೊರತು ಸಮಾಜಕ್ಕೂ ಎಳ್ಳಷ್ಟು ಉಪಯೋಗ ಆಗಲ್ಲ. ಈಗ ಸದ್ಯಕ್ಕೆ ನಾನು ತಿಳ್ಕೊಂಡಿರೋ ಅನ್ನೋದಕ್ಕಿಂತ ನೋಡ್ತಾ ಇರೋ ಪ್ರಕಾರ ಈಗಂತೂ ಕೆಟ್ಟ ವಿಚಾರಗಳಿಗೆ ಸಿಗ್ತಿರೋ ಬೆಲೆ ಒಳ್ಳೆ ವಿಚಾರಗಳಿಗಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು, ಆದರೆ ಜನ ಯಾಕೆ ಹಾಗೆ ಅಂತ ಅರ್ಥ ಆಗಿಲ್ಲಪ್ಪ. ಹೇಳ್ತಾರೆ, ಈಗ ಏನು ಹೇಳೋಕ್ಕೆ ಹೇಳಿ, ಈಗ ಮಾತಾಡಬೇಕಾದ್ರೆ ಹೇಳ್ತಾರೆ, ಒಳ್ಳೊಳ್ಳೆ ಮಾತುಗಳೇ ಹೇಳ್ತಾರೆ, ಆದರೆ ಅವ್ರ ಪ್ರೋತ್ಸಾಹ ಆ ಒಳ್ಳೆ ಮಾತುಗಳಿಗಿರಲ್ಲ. ಅದು ಜನನೇ ಹಂಗೋ ಅಥವಾ ನಾವು ತಿಳ್ಕೊಂಡಿರೋದೇ ಅಷ್ಟೋ ದೇವರಿಗೆ ಗೊತ್ತು. ನನಗೆ ಇಷ್ಟೆಲ್ಲ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡಿದ್ದು ಯಾವಾಗ ಅಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಮಿಲಿಯನ್ ಗಟ್ಟಲೆ ರೀಚ್ ಆಗ್ತಾ ಇದೆ. ಆದರೆ ಅದರಲ್ಲಿ ಫಾಲೋವರ್ಸ್ ನೋಡಿಬಿಟ್ರೆ 2,000 ಚಿಲ್ಲರೆ. ತಲೆ ಕೆಟ್ಟು ಹೋಗುತ್ತೆ. ಆದರೆ ಕೆಲವರಿಗೆಲ್ಲ ಫಾಲೋವರ್ಸ್ ಇರ್ತಾರೆ, ಹೆಂಗೆ ಕಂಟೆಂಟ್ ಇರಲ್ಲ, ಒಂದು ಅಪ್ಪಂಥ ವೀಡಿಯೋ ಇರಲ್ಲ, ಒಂದೇ ಸ್ಟೆಪ್ಪು ಅಷ್ಟೂ ರೀಲ್ಸಲ್ಲೂ ಮಾಡಿರ್ತಾರೆ. ಆದರೆ ತೋರಿಸ್ಬೇಕಾಗಿರೋ ಜಾಗನೆಲ್ಲ ತೋರಿಸಿರ್ತಾರೆ. ಜ್ವಲ್ ಪಾರ್ಟಿಗಳೇ ಇರೋದವು ಎಲ್ಲರೂ ಅಂತ. ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹನೇ ಮಾಡಲ್ವಾ? ಈಗಿನ ಕಾಲದಲ್ಲಿ ಮೈ ತೋರಿಸಿದ್ರೇ ಬೆಲೆನಾ? ನಾನು ಬೇಕಾದ್ರೆ ಬರೆದು ಕೊಡ್ತೀನಿ, ಇಂಥ ವೀಡಿಯೋಗಳೆಲ್ಲ ವೈರಲ್ಲೇ ಆಗಲ್ಲ. ನಮ್ಗನ್ಸುತ್ತೆ ತಲೆ ಕೆಟ್ಟೋಗುತ್ತೆ, ನಾವು ಜೀವಮಾನದಲ್ಲಿ ವೈರಲ್ ಆಗಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತಿರೋದು ಯಾಕೆ? ಅಯ್ಯಪ್ಪ, ನಮ್ಮೂರಲ್ಲಂತೂ ಯಾರೂ ವೀಡಿಯೋ ಮಾಡಲ್ಲ ಗೊತ್ತಾ, ನಾನು ನಮ್ಮ ಅಕ್ಕ ಇಬ್ಬರೇ ವೀಡಿಯೋ ಮಾಡೋದು. ಅದಕ್ಕೆ ನಾವೆಲ್ಲರೂ ಕೆಂಗಣ್ಣಿಗೂ ಗುರಿ ಆಗಿಬಿಟ್ಟಿದ್ದೀವಿ. ನಮಗಂತೂ ನಿಜವಾಗ್ಲೂ ತಲೆ ಕೆಟ್ಟು ಹೋಗಿದೆ. ಯಾವಾಗ ನಾವು ವೈರಲ್ ಆಗ್ತೀವಿ, ಯಾವಾಗ ನಾವು ಎಲ್ಲರಿಗೂ ಉತ್ತರ ಕೊಡ್ತೀವಿ, ನಮ್ಮನ್ನು ನಾವು ಯಾವಾಗ ಪ್ರೂವ್ ಮಾಡ್ಕೊತೀವಿ, ನಾವು ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಮಾಡ್ತಿದ್ವಿ ಅಂತ ಯಾರಿಗೆ ಹೇಳಿದ್ರು ಯಾರೂ ಸಪೋರ್ಟ್ ಮಾಡಲ್ಲ ಗೊತ್ತಾ. ಕೆಲವ್ರು ಮಾಡ್ತಾರೆ, ನಮ್ಮ ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ, ನಮ್ಮ ಯಜಮಾನ್ರು ನಮ್ಮ ಅಣ್ಣ. ಆದರೆ ಅದು ನಮ್ಮ ಆದಮೇಲೆ ಅವ್ರಿಗೆ ನಂಬಿಕೆ ಬರಬೇಕಲ್ವಾ? ನಾವು ವೈರಲ್ ಆಗಬೇಕು ನಂಬಿಕೆ ಬರಬೇಕಂದ್ರೆ. ನಮ್ಮ ಅಕ್ಕ ಅಂತೂ ತಾಳ್ಮೆಯಿಂದ ಕಾಯಿ ಅಂತಾಳೆ. ಎಲ್ಲಪ್ಪ ಇದೆ ತಾಳ್ಮೆ? ದಿನಾ ತಲೆ ಕೆಟ್ಟು ಹೋಗಿದೆ ನನಗೆ. ಒಂಚೂರು ಹೈ ಅನ್ನೋದೇ ಇಲ್ಲಪ್ಪ. ಸುಮ್ಮನೆ ವೀಡಿಯೋ ಮಾಡಿ ಬಿಡ್ತಿರ್ತೀವಿ ಅಷ್ಟೇ. ರೀಚ್ ಆಗುತ್ತೆ, ಫಾಲೋವರ್ಸ್ ಆಗಲ್ಲ. ಫಾಲೋವರ್ಸ್ ಆಗದಾಗ ಮಾತ್ರ ನಾವು ಜನರಿಗೆ ನಾವು ಒಂದು ತಲುಪೋದು. ಫಾಲೋವರ್ಸೇ ಆಗ್ತಾಯಿಲ್ಲ. ಫಾಲೋವರ್ಸ್ ಇನ್ನೂ ಏಣಿ ಮೇಲೆ ಏಣಿ ಹತ್ತ ನಿಧಾನ ಹೋಗ್ತಾಯಿದೆ. ನಾವು ನಮ್ಮ ಟೈಮ್ ಮೀರಿ ಹೋಗ್ತಾಯಿದೆ, ನಮ್ಮ ಪೇಷನ್ಸು. ಯಪ್ಪ, ಆವಾಗ ಅನಿಸ್ತು ನನ್ನ ಮನದಾಳದ ಮಾತು ಒಂದಿನಾರು ಹಾಕಬೇಕಂತ. ಕಳೆ ತೆಗಿತಾ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನನ್ನ ಮಾತು ಇಲ್ಲಿಗೆ ಅಂತೂ ಖಂಡಿತ ಮುಗ್ದಿಲ್ಲ. ಅದನ್ನು ನಾಳೆ ದಿನ ಶೇರ್ ಮಾಡ್ತೀನಿ. ಒಂದೇ ದಿನ ಹೇಳಿದ್ರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ. ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಹೀಗೆ ಇರಲಿ. ಅಟ್ಲೀಸ್ಟ್ ನೀವಾರು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.